ಹಾಯ್, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಕೋರ್ತಿದ್ದೀನಿ. ಏನಪ್ಪ ಅಂದರೆ, ಬೆಂಗಳೂರಲ್ಲಿ ತುಂಬ ದಿವಸದಿಂದ ಮಳೆ ಇಲ್ಲದೆ ತುಂಬ ಶೆಕೆಯಲ್ಲಿ ಬಿಸಿಲಲ್ಲಿ ತಡೆಯೋಕ್ಕಾಗದೆ ಪರದಾಡ್ತಿದ್ವಿ. ಇವತ್ತು ಆ್ಯಕ್ಚುಲಿ ನಮಗೆ ಮಳೆ ಬಂದಿದೆ ಒಂದು ಸ್ವಲ್ಪ ಮಧ್ಯಾಹ್ನ. ಆದ್ದರಿಂದ ಹರ್ಪಿಂಗ್ ಮಾಡೋಣ ಅಂತ ಹೇಳಿ ಹಾಗೆ ಆಚೆ ಬಂದಿದ್ದೀವಿ. ಯಾವ ಜಾಗ ಅಂತ ಹೇಳಲ್ಲ, ಆದರೆ ಏನೇನು ಸಿಗುತ್ತೆ ಅಂತ ಹೇಳಿ ತೋರಿಸ್ತೀನಿ. ಬನ್ನಿ ನೋಡೋಣ ಏನೇನು ಸಿಗುತ್ತೆ ಇಂಟ್ರೆಸ್ಟಿಂಗ್ ಆಗಿ. ಇಲ್ಲಿ ಪ್ರಣವ್ ಅವರು ಇದ್ದಾರೆ. ನಾವು ನೀರು ಕೊಟ್ಟಿದ್ದೀವಿ ವಿಲೇಜರ್ಸ್ಗೆ. ಹಾಂ, ಕನ್ನಡದಾಗ ಮಾತಾಡಪ್ಪ, ಕನ್ನಡ ವ್ಲಾಗ್ ನಮ್ಮದು. ಗೌತಮ್ ಎಕ್ವೇರಿಯಂ ಟ್ಯಾಂಕಿಂದ ನೀರು ಕೊಟ್ಟಿದ್ದಾರೆ ವಿಲೇಜರ್ಸ್ಗೆ ಸ್ನಾನ ಮಾಡೋಕ್ಕೆ. ಓಕೆ, ಯಾರ್ಯಾರು ಯಾವುದಾದ್ರಿಂದ ನೀರು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಸದ್ಯಕ್ಕೆ ಯಾವ್ಯಾವ ಪ್ರಾಣಿ ಸಿಗುತ್ತೆ ನೋಡೋಣ, ಅದು ನೋಡ್ಕೆ. ಓಕೆ ಅಕ್ಷಯ್, ಏನು ನೋಡ್ತಾ ಇದ್ದೀವಿ ಇಲ್ಲಿ? ಸೊ ಇಲ್ಲಿ 2 ಸ್ಪೀಶೀಸ್ ಇದೆ. ಒಂದು ನೀವು ಲಿಸರ್ಡ್ ಥರ ನೋಡ್ತಾ ಇರೋದು ಹಲ್ಲಿ. ಸೊ ಅದನ್ನು ಟರ್ಮೈಟ್ ಹಿಲ್ ಗೆಕೋ ಅಂತ ಇಂಗ್ಲೀಷಲ್ಲಿ. ಓಕೆ, ಸೊ ಟರ್ಮೈಟ್ ಅಂದರೆ ಗೆದ್ಲು. ಯೂಶ್ಲಿ ಗೆದ್ಲುಗಳು ತಿನ್ನುತ್ತೆ, ಮತ್ತು ಗೆದ್ಲು ಗೂಡೆಲ್ಲ ಇರುತ್ತೆ ಹುತ್ತ ಅಲ್ಲಿ, ಅದಕ್ಕೋಸ್ಕರ. ಮತ್ತು ಇದೇನು ಚಿಕ್ಕ ಜೂನೈಲ್ ಟೀನೇಜರ್ ಥರ ಕಾಣಿಸ್ತದೆ. ಓಕೆ, ಇದು ತ್ರಿಬಲ್ ಆಗ್ಬೋದು ಸೈಜ್. ಇದು ದೊಡ್ಡದು ಬೆಳೆದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ಗೆಕೋಸ್ ನಮ್ಮ ಬ್ಯಾಂಗ್ಳೂರಲ್ಲಿದ್ದು. ಟರ್ಮೈಟ್ ಹಿಲ್ ಗೆಕೋ ಅಂತಾರೆ. ಮತ್ತು ಅದರ ಪಕ್ಕದಲ್ಲೇ ಒಂದು ಕಪ್ಪದು ಕಾಣಿಸ್ತದೆ ನೋಡಿ ನಿಮಗೆ. ಎಸ್, ಒಂಥರ ಸ್ಕಾರ್ಪಿಯನ್ ಥರ ಆಗುತ್ತೆ, ಆದರೆ ಮುಳ್ಳಿಗಲ್ಲ ಹಿಂದೆ ಬಾಲದಲ್ಲಿ. ಇದನ್ನು ವಿಪ್ ಸ್ಕಾರ್ಪಿಯನ್ ಅಂತಾರೆ. ಸೇಮ್ ಸ್ಕಾರ್ಪಿಯನ್ ಜಾತಿಗೆ ಸೇರಿರೋದು. ಅರಾಕನಿಡ್ ಅಂತಾರೆ. ಸ್ಕಾರ್ಪಿಯನ್ನು ಸ್ಪೈಡರ್ ಎಲ್ಲ ಒಂದೇ ಜಾತಿ. ಇದು ಅದರಲ್ಲಿ ಸೇರುತ್ತೆ, ಆದರೆ ಇದು ಮುಳ್ಳಿಗಲ್ಲ, ಹಿಂದೆ ವಿಷ ಬಿಡಲ್ಲ. ಆದರೆ ಅಸಿಟಿಕ್ ಆ್ಯಸಿಡ್ ಸ್ಪ್ರೇ ಮಾಡುತ್ತೆ. ಅದು ಯಾವುದೇ ಪ್ರಾಣಿ ಅದು ತಿನ್ನಕ್ಕೆ ಬಂದರೆ ಬಾಲೆಯಿಂದ ಸ್ಪ್ರೇ ಮಾಡಿಬಿಟ್ಟು ಅದು ಕಣ್ಣಿಗೆ ಓಕೆ ಎಸ್ಕೇಪ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ. ಓಕೆ, ಯಾವುದಿದು ಪ್ರಾಣಿ? ತುಂಬ ಕಾಮನ್ ಪ್ರಾಣಿ. ನೀವು ಚಿಕ್ಕ ವಯಸ್ಸಲ್ಲೂ ನೋಡಿರ್ತೀರ, ಮಕ್ಕಳು ನೋಡಿರ್ತಾರೆ. ತುಂಬ ಮುಟ್ಟಿದ ತಕ್ಷಣ ಚಕ್ಲಿ ಶೇಪಲ್ಲಿ ಆಗ್ಬಿಡುತ್ತೆ. ಇದನ್ನು ಇಂಗ್ಲೀಷಲ್ಲಿ ಮಿಲಿಪೀಡ್ ಅಂತ ಕರೀತಾರೆ. ಓಕೆ, ಮಿಲಿಪೀಡ್ ಅಂತ ಏನಕ್ಕಂತ ಒಂದು ಮಿತ್ ಇದೆ ಅಂದರೆ ಮಿಲಿಯನ್ ಲೆಗ್ಸ್ ಇರುತ್ತೆ ಅಂತ. ಆದರೆ ಆ ಥರ ಮಿಲಿಯನ್ ಲೆಗ್ಸ್ ಅಂತ ಇರಲ್ಲ ಇದಕ್ಕೆ. ಸೊ ಇದು ಬಾಡಿ ನೀವು ನೋಡ್ಬೇಕಂದ್ರೆ ಪಟ್ಟಿ 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 ಲೈನ್ 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 ಇರುತ್ತೆ. ಪ್ರತಿಯೊಂದು ಲೈನ್ಗೆ 4 ಜೋಡಿ ಕಾಲಿರುತ್ತೆ ಅಷ್ಟೇ. ಸೊ ಆಲ್ಮೋಸ್ಟ್ 100 ಮೋರ್ ದೆನ್ 100 ಲೆಗ್ಸ್, ಹಂಡ್ರೆಡ್ಸ್ ಆಫ್ ಲೆಗ್ಸ್ ಇರ್ಬೋದು, ಆದರೆ ಮಿಲಿಯನ್ ಲೆಗ್ಸ್ ಇರಲ್ಲ. ಮತ್ತು ಇದು ತುಂಬ ಇಂಪಾರ್ಟೆಂಟ್ ಪ್ರಾಣಿ ನಮ್ಮ ಇಕೋಸಿಸ್ಟಮ್ಗೆ. ಈ ಥರ ಚಿಕ್ಕ ಚಿಕ್ಕ ಪ್ರಾಣಿಗಳು ತುಂಬ ಇಂಪಾರ್ಟೆಂಟ್ ಇಕೋಸಿಸ್ಟಮ್ಗೆ. ಯಾಕಂದರೆ ಇದು ಏನೇ ಎಲೆ ಇರಲಿ, ಯಾವುದೇ ಬೇರೆ ಗಿಡಗಳು ಒಣಗಿ ಬಿದ್ದಿರೋದೆಲ್ಲ ತಿಂದು ಅದನ್ನು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಡಿಕಂಪೋಸರ್ಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಓಕೆ, ನೈಸ್. 100 ಮೀಟರ್ಸ್ ದೂರದಲ್ಲಿ ನಮ್ಮ ಪ್ರಣವ್ ಅಲ್ಲಿಂದ ಲೈಟನ್ನು ಶೈನ್ ಮಾಡ್ದ. ನಾವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ಪೈಡರ್ನ. 100 ಮೀಟರ್ಸ್ ದೂರದಿಂದನೇ ಐ ಶೈನ್ ಆಯಿತು. ಈ ಸ್ಪೈಡರ್ನ ನೋಡಿ. ಇಲ್ಲಪ್ಪ, ಬ್ಲಾಗ್ ಮಾಡಬೇಡಿ. ಇದು ಪಕ್ಕಾ ಬರುತ್ತೆ. ಯಾವ ಸ್ಪೈಡರ್ ಇದು ಪ್ರಣವ್? ನಮ್ಮ ಪ್ರಣವ್ ಕಂಗಾಲಾಗಿದ್ದಾರೆ. ಈ ಸ್ಪೈಡರ್ನ ನೋಡಿ. ಯಾವುದು? ಉಲ್ಪಿ. ಕರೆಕ್ಟಾಗಿ ಹೇಳ್ದಪ್ಪ ನಾನು. ಉಲ್ಪಿ. ಓಕೆ, ಇದ್ಯಾವುದು ವೂಲ್ ಸ್ಪೈಡರಾ? ಹೌದು. ಓಕೆ, ಏನಿದು? ಏನಂಗೆ ಅದರದ್ದು ವಿಶೇಷ ಏನು? ವಿಶೇಷ ಏನಂದರೆ ಒನ್ ಆಫ್ ದ ಮೋಸ್ಟ್ ಕಾಮನ್ ಸ್ಪೀಶೀಸ್ ಆಫ್ ಸ್ಪೈಡರ್ ಬೆಂಗಳೂರಲ್ಲಿ. ಓಕೆ ಓಕೆ. ಸೊ ಯೂಶ್ಲಿ ಟೆರೆಸ್ಟ್ರಿಯಲ್ಲು, ಮತ್ತು ವೆಬ್ ಬಿಲ್ಡ್ ಮಾಡಲ್ಲ. ಇದು ಯೂಶ್ಲಿ ಹಂಟ್ ಮಾಡುತ್ತೆ. ಅದು ಬರೀನ ಓಡಾಡಿ 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 ಚಿರತೆ ಗಿರತೆ ಎಲ್ಲ ಹೆಂಗೆ ಹಂಟ್ ಮಾಡುತ್ತೆ, ಆ ಥರ ಹಂಟ್ ಮಾಡುತ್ತೆ. ಬೇರೆ ಕ್ರಿಮಿಕೀಟಗಳು ಅದೆಲ್ಲ ಕ್ರಿಮಿಕೀಟ ಅಲ್ಲ, ಹುಳಗಳು ತಿನ್ನುತ್ತೆ. ಓಕೆ, ಯಾವ? ಓ ನೈಸ್.
So what is the full thing? Clayton something. ವಾಟ್ Cat snake. ನೋಡ ಬಾಯ್ಗ Bite. ಯು ನೋ ಸಿನ್ ಕ್ಯಾಟ್ First time. ಬಾಯ್ಗ ಟ್ರಿಗೊನಾಟ ಐ ಗೆಸ್ ದಿಸ್ ಇಸ್ ದಿಸ್ ಗೂಗಲ್ ಬಾಯ್ಗ ಟ್ರಿಗೊನಾಟ ದೇ ಆರ್ ಮೈಲ್ಡ್ಲಿ ವೆನಮಸ್ ರೈಟ್. ಯಾ ಓಕೆ, ಯಾವ ಸ್ನೇಕ್ ಇದೆ ಇದು? ಕ್ಯಾಟ್ ಸ್ನೇಕ್ ಅಲ್ಲ? ಸೊ ಇದನ್ನು ಕ್ಯಾಟ್ ಸ್ನೇಕ್ ಅಂತಾರೆ. ಸೊ ಯೂಶ್ವಲಿ ಇದು ನಾನು ಮೋಸ್ಟ್ಲಿ ನೋಡಿರೋದೆಲ್ಲ ಕ್ಯಾಟ್ ಸ್ನೇಕ್ಸು ರೈಟ್ ಆಫ್ಟರ್ ದ ರೇನ್. ಸೊ ಯೂಶ್ವಲಿ ಕಂಪ್ಲೀಟ್ಲಿ ಆಗ್ಬೋಗಿಲ್ಲ ಸ್ನೇಕು, ಮರದ ಮೇಲೆ ಇರುತ್ತೆ ಈ ಹಾವು. ಸೊ ಕೆಳಗಡೆ ಬಗದೆ ಮೂವ್ ಆಗದೆ ಈ ಥರ ಮಳೆ ಬಂದಾಗ ಆ ಥರ ಟೈಮಲ್ಲಿ. ಸೊ ಕ್ಯಾಟ್ ಸ್ನೇಕ್ ಯಾಕಂತಾರೆ ಅಂದರೆ ಅದು ಕಣ್ಣು ನೋಡಿದ್ರೆ ನೀವು ದೊಡ್ಡದಾಗಿರುತ್ತೆ. ಸೊ ಯೂಶ್ವಲಿ ಕಂಪ್ಲೀಟ್ಲಿ ನಾಕ್ಟರ್ನಲ್ ಸ್ನೇಕು. ನೈಟ್ ಟೈಮಲ್ಲಿ ಜಾಸ್ತಿ ಲೈಟ್ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಈ ಥರ ಉದ್ದ ಕಣ್ಗಳಿರುತ್ತೆ ಇದಕ್ಕೆ. ಮತ್ತು ಕಂಪ್ಲೀಟ್ಲಿ ಆಗ್ಬೋಗಿಲ್ಲ ಮಗದ ಮೇಲೆ ಇರೋ ಪ್ರಾಣಿ ಇದು, ಯಾವಾಗೂ ಮಗದ ಮೇಲೆ ಇರುತ್ತೆ. ಹರ್ಪಿಂಗಿಗೆ ಬಂದಾಗ ಹಾವೇ ಸಿಗಲಿಲ್ಲ ಅಂದರೆ ಹೆಂಗೆ ನೋಡಿ, ಹಾವು ಸಿಕ್ಕಿದೆ. ಸೊ ಕ್ಯಾಟ್ ಸ್ನೇಕ್ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ತುಂಬ ರೇರ್ ಅಂತೆ ಈ ಜಾಗಗಳಲ್ಲಿ ಸಿಗೋದು. ಸೊ ಸಿಕ್ಕಿದೆ ನಮ್ಮ ಅದೃಷ್ಟ. ಸೂಪರ್. ಸೊ ಈ ಸ್ನೇಕ್ನ ಇವಾಗ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಬ್ಯಾಕ್ ಟು ವೈಲ್ಡ್. ಸೊ ಆಗಲೇ ಹೇಳ್ದಂಗೆ ಇದು ಕೂಡ ಆರ್ಬೋರಿಯಲ್ ಸ್ನೇಕ್ ಅಥವಾ ಮೇಲ್ಗಡೆ ಗಿಡಗಳ ಮೇಲೆ ಅಥವಾ ಮರಗಳ ಮೇಲೆ ಇರುತ್ತೆ ಅಂತ ಹೇಳಿದ್ವಿ. ಈಗ ನೋಡ್ಬೋದು ಅದು ಹಾಗೆಯೇ ಮೇಲ್ಗಡೆ ಹತ್ತುತ್ತಾ ಇರ್ಬೋದು, ನೋಡ್ಬೋದು. ಬಿಟ್ಟ ತಕ್ಷಣ ಗಿಡಗಳ ಮೇಲೆ ಹತ್ತುತ್ತಾ ಇದೆ. ಏನು ಸಿಕ್ತು ಬೈ? ಕೆಮಿಲಿಯನ್ನ? ಕೆಮಿಲಿಯನ್ ಅಂತ ಏನು ಕರಿತೀವಿ ಅದು. ಏನಿದು? ಸೊ ಇದನ್ನು ಎಕ್ಸೋಸ್ಕೆಲಿಟನ್ ಆಫ್ ಎ ಸಿಕಾಡ ಅಂತಾರೆ. ಸಿಕಾಡ ಅಂದರೆ ನೀವು ಯೂಶ್ವಲಿ ಸಮ್ಮರ್ ಟೈಮಲ್ಲಿ ನೀವು ಎಲ್ಲೇ ಜಾಸ್ತಿ ಮರಗಳು ಗಿಡಗಳು ಇರೋ ಪ್ರದೇಶಕ್ಕೆ ಹೋದರೆ ಅಂತ ಒಂದು ಶಬ್ದ ಕೇಳ್ತೀವಿ ಕಂಟಿನ್ಯೂಸ್ ಆಗಿ. ಸೊ ಸೌಂಡ್ ಮಾಡೋದೇ ಈ ಜಾತಿಯ ಹುಳ. ಇದನ್ನು ಸಿಕಾಡ ಅಂತಾರೆ. ಸೊ ಯೂಶ್ವಲಿ ಇದು ಮೋರ್ ದೆನ್ ಇಯರ್ ನಮ್ಮ ದೇಶದಲ್ಲಿ ನೆಲದೊಳಗಡೆನೇ ಇರುತ್ತೆ. ನೆಲದೊಳಗಡೆ ಇದ್ದು ಬೇರಿಂದ ಅದ್ರದ್ದು ಸ್ಯಾಪ್ ಅಂತಾರಲ್ಲ ಅದನ್ನು ಕುಡ್ಕೊಂಡು ಬದುಕೊಡುತ್ತೆ. ಸೊ ಒಂದು ವರ್ಷ ಆದಮೇಲೆ ಅಡಲ್ಟ್ ಆಗಿ ಟರ್ನ್ ಆಗುವಾಗ ಅದು ನೆಲದಿಂದ ಆಚೆ ಬಂದು ನೀವು ಪಕ್ಕದಲ್ಲಿ ಯಾವ್ದು ಗಿಡ ಇರುತ್ತೆ ಮರ ಅದ್ರ ಮೇಲೆ ಹತ್ತಿ ಈ ಥರ ಅದರಿಂದ ಆಚೆ ಬರುತ್ತೆ. ಸೊ ಸಿಮಿಲರ್ ಟು ಹೆಂಗೆ ನಿಮ್ಮದು ಪ್ರತಿಯೊಂದು ಹುಳುಗಳು ಈ ಥರ ಎಕ್ಸೋಸ್ಕೆಲಿಟನ್ ಪೊಗೆ ಬರುತ್ತೆ. ಇವಾಗ ಹೆಂಗೆ ಹಾವು ಪೊಗೆ ಬಿಡುತ್ತೆ ಅದೇ ಥರ ದೊಡ್ಡದಾಗುವಾಗ ಪೊಗೆ ಬಿಟ್ಟು ಅದರಿಂದ ಒಳಗಡೆಯಿಂದ ನಮ್ಗೆ ಹೆಂಗೆ ಮೂಳೆಗಳು ಒಳಗಡೆ ಇರುತ್ತೆ ಇದಕ್ಕೆ ಆಚೆ ಇರುತ್ತೆ. ಅದಕ್ಕೆ ಎಕ್ಸೋಸ್ಕೆಲಿಟನ್ ಅಂತಾರೆ, ಅಂದರೆ ಆಚೆ ಇರೋ ಮೂಳೆ ಅಂತ. ಓಹೋ, ಆಗಲೇ ನಾವೇನು ಟರ್ಮೈಟ್ ಹಿಲ್ ಗೆಕ್ಕೋ ನೋಡಿದ್ವಲ್ಲ ಅದು ಮರಿ ಇಲ್ಲಿ ನೋಡ್ತಾ ಇರೋಂಥದ್ದು ಅಡಲ್ಟ್ನ ನೋಡ್ಬೋದು. ಎಸ್, ಈಗಷ್ಟೇ ಹರ್ಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಸುಮಾರು ಪ್ರಾಣಿಗಳೆಲ್ಲ ಸಿಕ್ಕಿತ್ತು, ಅದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡಿರ್ತೀರ. ಹೋಪ್ ಯು ಎಂಜಾಯ್ಡ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.